ದರ್ಶನ್ಗೆ ಬೇಲ್ ಆಸೆ ಹುಟ್ಟಿಸಿದ್ದ ನಾಗೇಶ್. ಎಸ್ಪಿಪಿ ಕೌಂಟರ್ಗೆ ಕನಸೆಲ್ಲ ನುಚ್ಚು ನೂರು. ನಾಳೆಯಾದ್ರೂ ಹೊರ ಬರ್ತಾರ ಡಿ ಬಾಸು. ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್. ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಮೈತ್ರಿ ಮ್ಯಾಜಿಕ್. ರಾಜ್ಯ ನಾಯಕರಲ್ಲಿ ಮುಡಾಲಾಜಿಕ್. ರಾಜ್ಯದಲ್ಲಿ ಸಿಎಂ ಕುರ್ಚಿ ಆಗುತ್ತಾ ಖಾಲಿ. ಸಿದ್ದು ವಿರುದ್ಧ ಕೂಗಿದ ಕೋಳಿ. ಎದುರಾಳಿಗಳ ಮಾತಿಗೆ ಜಮೀರ್ ಗೇಲಿ. ಸಿಎಂ ಬೆನ್ನು ಬಿಡ್ತಾ ಇಲ್ಲ. ಮುಡಾ ಭಯ. ದಸರಾಗೂ ಮೊದಲೇ ಅಸ್ತ್ರ ಹಿಡಿದ ಸಿದ್ದರಾಮಯ್ಯ. ಮುಖ್ಯಮಂತ್ರಿಗೆ ಆಪ್ತರು ಕೊಟ್ರ ಹೊಸ ಐಡಿಯಾ. ಹಳ್ಳಿಯಿಂದ ದಿಲ್ಲಿವರೆಗೂ ಸಾಹುಕಾರ ಟ್ರಿಪ್. ಸಿಎಂ ತವರಿನಲ್ಲೇ ಪೊಲಿಟಿಕಲ್ ಪಿಕಪ್. ಸತೀಶ್ ಜಾರಕಿಹೊಳಿ ಎದುರು ಡಿಕೆ ಶಿವಕುಮಾರ್ ಗಪ್ಪು ಚುಪ್. ಓಕೆ, ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ಆರಂಭ ಮಾಡೋದಕ್ಕಿಂತ ಮೊದಲು ಇವತ್ತಿನ ಪ್ರೈಮ್ ಟೈಮಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಯಾಕಂದರೆ ಇದನ್ನು ಮಾಜಿ ಶಾಸಕರು ಸಚಿವರು ಆಗಿರುವಂಥ ಕಾಂಗ್ರೆಸ್ ನಾಯಕ ಕೋಳಿವಾಡ್ ಅವರು ಹೇಳಿದ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನು ಇವತ್ತು ಜನಸಾಮಾನ್ಯರಲ್ಲಿ ಕೇಳಿದ್ವಿ. ಅಂದರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಕರ್ನಾಟಕದ ಮುಡಾ ಹಗರಣ ಕಾರಣವಾಯ್ತಂತೆ. ನಾವು ಹೇಳಿದ್ದಲ್ಲ, ಕೋಳಿವಾಡ್ರು ಹೇಳಿದ್ದು. ಹಾಗಾಗಿ ಅದೇ ಪ್ರಶ್ನೆಯನ್ನು ಜನರಿಗೆ ಹಾಕಿದ್ವಿ, ನಾವು ಕೇಳಿದ್ವಿ. ಹೌದಾ, ಮುಡಾ ಹಗರಣದಿಂದ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಸೋಲಾಯ್ತಾ? ನರೇಂದ್ರ ಮೋದಿ ಅವರು ಆ ಮಾತನ್ನು ಪದೇ ಪದೇ ಹೇಳಿದ ಕಾರಣಕ್ಕಾಗಿ ಸೋಲಾಯ್ತಾ? ಕೋಳಿವಾಡ್ರು ಹೇಳೋ ಪ್ರಕಾರ ಸೋಲಾಯಿತು, ಹಾಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಈ ಪ್ರಶ್ನೆಯನ್ನು ಜನರಿಗೆ ಕೇಳಿದ್ದೀವಿ. ಈಗಲೂ ಕೂಡ ನೀವು ಸ್ಕ್ಯಾನ್ ಮಾಡ್ಬೋದು. ಮುಂದಿನ 1 ಗಂಟೆಗಳ ಕಾಲ ಅದನ್ನು ಸ್ಕ್ಯಾನ್ ಮಾಡಿ. ಮೊಬೈಲಲ್ಲಿ ಹೋಗ್ಬಿಟ್ಟು ಗೂಗಲ್ ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ಪ್ರಶ್ನೆ ಮತ್ತು ಉತ್ತರ ಸಿಗುತ್ತೆ. ಹೌದು ಅಂತಾದರೆ ಹೌದು ಅಂತ ಮಾಡಿ, ಇಲ್ಲ ಅಂತಾದರೆ ಇಲ್ಲ ಅಂತ ಮಾಡಿ. ಕಾರ್ಯಕ್ರಮದ ಕೊನೆಯಲ್ಲಿ ಅದರ ರಿಸಲ್ಟ್, ಎಷ್ಟು ಸಾವಿರ ಜನ ವೋಟ್ ಹಾಕಿದ್ದಾರೆ, ಯಾರು ವೋಟ್ ಹಾಕಿದ್ದಾರೆ, ಏನು ವಿಚಾರ ಹೇಳ್ತಾರೆ ಹೇಳೋಣ. ಓಕೆ, ಈಗ ಬನ್ನಿ ದರ್ಶನ್ ವಿಚಾರಕ್ಕೆ. ಮೊದಲು ಹೇಳ್ಬಿಡ್ತೀನಿ, ಎಲ್ಲ ದರ್ಶನ್ ಅಭಿಮಾನಿಗಳು ಭಾಳ ಖುಷಿಯಲ್ಲಿದ್ದರು. ಯಾಕೆಂದರೆ ಸಿ ವಿ ನಾಗೇಶ್ ಅವರು ಮಂಡಿಸಿದ ವಾದ ಇದೆಯಲ್ಲ ಮೊನ್ನೆ, ಅಬಾ ಏನು ದರ್ಶನ್ ಅವರು ತಪ್ಪೇ ಮಾಡಿಲ್ಲ, ಅಲ್ಲಿ ಇರಲೇ ಇಲ್ಲ, ಎಲ್ಲಿ ತನಕ ಹೋಯಿತು ಅಂದರೆ ರೇಣುಕಾಸ್ವಾಮಿ ಅನ್ನೋಂಥ ವ್ಯಕ್ತಿಯೇ ಇರಲಿಲ್ಲ ಅನ್ನೋಂಥ ರೀತಿಯಲ್ಲಿ ವಾದ ಮಾಡಿಬಿಟ್ರು. ಕೊಲೆನೇ ಆಗಿಲ್ಲ, ಇದೆಲ್ಲ ಭ್ರಮೆ ಅನ್ನೋಂಥ ರೀತಿಯಲ್ಲಿ ವಾದ ಆಗಿಬಿಡ್ತು. ಎನಿಹೌ, ಒಬ್ಬ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡುವಂಥವ್ರು ಸಿ ವಿ ನಾಗೇಶ್ ಏನು ಸಾಮಾನ್ಯನಾ? ವಾದ ಮಂಡನೆ ಮಾಡಿದರು. ಅವರು ವಾದ ಮಂಡನೆ ಮಾಡ್ತಾ ಇದ್ರೆ ದರ್ಶನ್ ಅಭಿಮಾನಿಗಳೆಲ್ಲ ಹುಚ್ಚೆದು ಕುಡಿದ್ಬಿಟ್ರು. ಬಂದೇ ಬಿಡ್ತಾರೆ ಡಿ ಬಾಸ್, ಬಂದೇ ಬಿಡ್ತಾರೆ ಅಂತ. ಆದರೆ ಒಂದು ಮಾತನ್ನು ನಾವು ಹೇಳ್ತಾ ಇದ್ವಿ, ಇದಕ್ಕೆ ಕೌಂಟರ್ ಅಟ್ಯಾಕ್ ಇರುತ್ತೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ಆ ಎಲ್ಲ ಪಾಯಿಂಟ್ಗಳಿಗೆ ಲಾ ಪಾಯಿಂಟ್ ಹಾಕ್ತಾ ಹೋದ್ರು. ಜಡ್ಜು ಈ ಕೇಸನ್ನು ನಾಳೆಗೆ ಮುಂದೂಡಿದ್ರು. ಅಲ್ಲಿ ತನಕ ಇವತ್ತು ಏನಾಯಿತು ಕೋರ್ಟಲ್ಲಿ, ಬನ್ನಿ ನೋಡೋಣ. ದಚ್ಚುಗೆ ಬೇಲ್ ಆಸೆ ಹುಟ್ಟಿಸಿದ್ದ ನಾಗೇಶ್. ಎಸ್ಪಿಪಿ ವಾದದ ಎದುರು ಕನಸು ಟುಸ್. ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅಂತ ಆಸೆಗಣ್ಣಿನಿಂದ ನೋಡ್ತಿದ್ದ ದರ್ಶನ್ ಕನಸಿಗೆ ಎಳ್ಳು ನೀರು ಬಿಟ್ಟಂತಾಗಿದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಸರ್ಕಾರಿ ಪರ ವಕೀಲ ಪ್ರಸನ್ನ ಕುಮಾರ್ ಅವರು ಮಂಡಿಸಿದ ಪ್ರಬಲ ವಾದ ಅಷ್ಟರ ಮಟ್ಟಿಗಿತ್ತು. ಆರೋಪಿ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಫುಲ್ ಟಕ್ಕರ್ ಕೊಟ್ರು. ಇದು ಖಂಡಿತ ಅರೇಬಿಯನ್ ನೈಟ್ಸ್ ಕಥೆಯಲ್ಲ, ರಕ್ತ ಚರಿತ್ರೆ ಅಂತ ವಾದಿಸಿದ್ರು. ಇದರಿಂದ ಬೇಲ್ ನಿರೀಕ್ಷೆಯಲ್ಲಿರೋ ದರ್ಶನ್ ಎದೆಯಲ್ಲಿ ಢವಢವ ಹೆಚ್ಚಾಯ್ತು. ಫ್ಯಾನ್ಸ್ಗೂ ಟೆನ್ಷನ್ ಶುರುವಾಯ್ತು. ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್. ಎಸ್ಪಿಪಿ ಎದುರು ನಡೆಯಲಿಲ್ಲ ಖೇಲ್. ಹೌದು, ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದದ ಎದುರು ದಚ್ಚು ಖೇಲ್ ನಡೆಯಲಿಲ್ಲ. ಯಾಕಂದ್ರೆ ರೇಣುಕಾಸ್ವಾಮಿ ದೇಹದ ಮೇಲೆ 13 ಗಾಯಗಳಿವೆ, ಸಾಕಷ್ಟು ರಕ್ತ ಹರಿದಿದೆ. 17 ರಿಬ್ಸ್ ಮೇಲೆ ಗಾಯಗಳಿವೆ. ಇದು ಅತಿ ದೊಡ್ಡ ರಕ್ತ ಚರಿತ್ರೆ ಅಂತ ಎಸ್ಪಿಪಿ ವಾದ ಮಂಡಿಸಿದ್ರು. ಇದನ್ನೆಲ್ಲ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಬುಧವಾರ ಮಧ್ಯಾಹ್ನ 12ಕ್ಕೆ ಮುಂದೂಡಿಕೆ ಮಾಡಿತು.